ಇನ್ನು ರಾತ್ರೋರಾತ್ರಿ ಬಿಗ್ ಬಾಸ್ ಮನೆಯ ಬೀಗವನ್ನ ತೆಗೆಸಲಾಗುತ್ತೆ. ನಿನ್ನೆ ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ಮನೆ ಒಳಗಡೆ ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿ. ಆದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಗೆ ಸ್ವಪಕ್ಷೀಯರೇ ಗರಂ ಆಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ವರ್ಸಸ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನುವಂತಾಗಿದೆ ಪಿಸಿಬಿ, ಪಬ್ಲಿಕ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಈ ಸಂಬಂಧ ಪಿಸಿಬಿ ಅಧ್ಯಕ್ಷರಾದಂತಹ ನರೇಂದ್ರ ಸ್ವಾಮಿ ಅವರು ಅಸಮಾಧಾನಗೊಂಡಿದ್ದಾರಂತೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ನರೇಂದ್ರ ಸ್ವಾಮಿ ಅವರು ನೋಡಿ, ಇದರ ಬಗ್ಗೆ ಮಾಹಿತಿನೇ ಕೊಡದೇನೆ ನಮಗೆ ಬೀಗನ್ನ ಓಪನ್ ಮಾಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ವರದಿಯನ್ನ ತರಿಸ್ಕೊಳ್ತೀನಿ ಇದ್ರ ಬಗ್ಗೆ ಅಂತೇಳಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಒಬ್ಬ ಪವರ್ಫುಲ್ ಲೀಡರ್. ಅವರು ಯಾವ ವಿಚಾರನೂ ಬೇಕಾದರೆ ಕ್ಷಣ ಮಾತ್ರದಲ್ಲೇ ಸಾಲ್ವ್ ಮಾಡುವಂತಹ ತಾಕತ್ತು ಅವ್ರಿಗಿದೆ ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರ ಮಾತು. ಬಟ್ ಮೀನ್ ವೈಲ್ ಬಿಗ್ ಬಾಸ್ಗೆ ಅನುವು ಮಾಡಿಕೊಡ್ಲಾಗಿದೆ, ಇಷ್ಟೆಲ್ಲ ರಾದ್ಧಾಂತಗಳಾಗಿದೆ, ಇಷ್ಟೆಲ್ಲ ದೊಡ್ಡ ರೂಲ್ಸ್ ಬ್ರೇಕ್ ಆಗಿದೆ ಅಂಥೇಳಿ ಪಿಸಿಬಿ ಕಡೆಯಿಂದ, ಜಿಲ್ಲಾಡಳಿತದ ಕಡೆಯಿಂದ ಆ್ಯಕ್ಷನ್ ತಗೊಳಿಸ್ಕೊಳ್ಳಲಾಗುತ್ತೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತು ಹೇಳೋದಕ್ಕೆ ಬಿಗ್ ಬಾಸ್ ಮನೆ ಬೀಗ ಓಪನ್ ಆಯಿತು. ಆದರೆ ಹಾಗಾದರೆ ಈ ರೂಲ್ಸ್ ಬ್ರೇಕ್ ಮಾಡಿದ್ದಲ್ಲ ಹಿಂಗೆ ಅಂಥೇಳಿ ನೆನ್ನೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ರು. ಜೊತೆಗೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು ನಿನ್ನೆ ಇದ್ರ ಬಗ್ಗೆ. ಏನೇನಂದ್ರು ಬನ್ನಿ ತೋರಿಸ್ತೀನಿ. ಶಿವಕುಮಾರ್ ಅವರು ನರೇಂದ್ರ ಸ್ವಾಮಿ ಅವರು ಅಂದ್ರೆ ಅವರ ಇಲಾಖೆ ಪೊಲ್ಯೂಷನ್ ಬೋರ್ಡ್ ಅಧ್ಯಕ್ಷರವರು. ಏನೋ ವೈಲೇಷನ್ಸ್ ಆಗಿತ್ತು, ಹಿಂದೆ ಎಲ್ಲ ನೋಟಿಸ್ ಕೊಟ್ಟಿದ್ವಿ. ಅವರು ನೋಟಿಸ್ ಕೊಟ್ಟಿದ್ರು ಕೂಡ ಸಮರ್ಪಕವಾಗಿ ಅಲ್ಲಿ ಪರಿಸರಕ್ಕೆ ಹಾನಿ ಆಗುವಂಥದ್ದನ್ನ ತಡೀತಿಲ್ಲ ಅಂತ ಹೇಳಿ ಮುಚ್ಚಿದ್ರು. ಆಮೇಲೆ ಮತ್ತೆ ಇವತ್ತು ಬೆಳಿಗ್ಗೆ ಪೇಪರಲ್ಲಿ ನೋಡಿದೆ, ಶಿವಕುಮಾರ್ ಅವರು ಮತ್ತೆ ಅನುಮತಿ ಕೊಡಿ ಅಂತ ಹೇಳಿದ್ದಾರೆ ಅಂತ ನೋಡಿದೆ. ನನಗೆ ಇಷ್ಟೇ ಮಾಹಿತಿ ಗೊತ್ತಿರೋದು. ನಾನು ಯಾಕಂದ್ರೆ ಊರಲ್ಲಿರಲಿಲ್ಲ, ನಿನ್ನೆ ಚನ್ನಗಿರಿಗೆ ಹೋಗಿದ್ದೆ, ಮೊನ್ನೆ ಇದಕ್ಕೆ ಹೋಗಿದ್ದೆ. ಒಂದ್ಸಲಿ ನೋಟಿಸ್ ಕೊಟ್ಟು ಮುಚ್ಚಿದ ಮೇಲೆ ಅವ್ರಿಗೆ ಅದನ್ನು ಸರ್ ಮಾಡ್ಕೊಳ್ಳೋವರೆಗೂ ತೆಗೆಯೋದಕ್ಕೆ ಅವಕಾಶ ಕೊಡಬಾರ್ದು. ಪೊಲ್ಯೂಷನ್ ಸಂಬಂಧಪಟ್ಟಾಗೆ ಅವ್ರ ವೈಲೇಷನ್ಸ್ನ ಸೆಟ್ರೇಟ್ ಮಾಡಿಕೊಂಡು ಆಮೇಲೆ ತೆಗೆಯೋದಕ್ಕೆ ಅವಕಾಶ ಕೊಡಬೇಕು. ಇದು ಕಾನೂನಲ್ಲಿ ಇರ್ತಕ್ಕಂಥದ್ದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅದು ಯಾರ ಇದರಲ್ಲಿಲ್ಲ, ಅದೊಂದು ಸ್ವಾಯತ್ತ ಸಂಸ್ಥೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೆ ನಾವು ಅಡ್ಡಿ ಮಾಡಕ್ ಹೋಗ್ಬಾರ್ದು. ನರೇಂದ್ರ ಸ್ವಾಮಿ ಅವರು ಅಂದ್ರೆ ನಾನು ಮಾಹಿತಿ ಕೇಳಿದ್ದೇನೆ, ನನ್ನ ಇಲಾಖೆಯಲ್ಲಿ ಮಾಹಿತಿ ಕೇಳಿ ಏನು ನಡೆದಿದೆ ಹಾಗೆ ಅಂತಕ್ಕಂಥ ವಿಚಾರವನ್ನು ಕೇಳಿದ್ದೇನೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವರ ಗಮನಕ್ಕೂ ಹೋಗಿರ್ತಕ್ಕಂಥದ್ದು. ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ನಾನು ಕೂಡ ಮಾಹಿತಿಯನ್ನು ತಗೊಳ್ಳೋದಕ್ಕೆ ಹೇಳಿದ್ದೇನೆ. ಅಲ್ಲ, ಒಂದು ವೇಳೆ ಅವ್ರು ಹೇಳಿದರೆ ಯಾವ ಕಾರಣಕ್ಕೆ ಹೇಳಿರ್ತಾರೆ, ಯಾವ ಹಿನ್ನೆಲೆಯಲ್ಲಿ ಹೇಳಿರ್ತಾರೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಅದನ್ನು ವಿಚಾರ ಮಾಡಿ ಅವ್ರಿಗೆ ವರದಿ ತಗೊಂಡ ನಂತರ ನಾನು ಪ್ರತಿಕ್ರಿಯೆ ಮಾಡ್ತೇನೆ. ಇಲ್ಲ, ನಾನು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದಗುಡಿ ಲೈವ್ನಲ್ಲಿ. ಆನಂದ್, ಡಿ.ಕೆ. ಶಿವಕುಮಾರ್ ಹೇಳಿದಂತಹ ಒಂದು ಮಾತಿನಿಂದ ಬಿಗ್ ಬಾಸ್ ಮನೆ ಬಾಗಿಲು ಓಪನ್ ಆಯಿತು. ಸೊ ಹೀಗಾಗಿ ಒಂದ್ ಕಡೆ ಕಿಚ್ಚ ಸುದೀಪ್ ಅವರು ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಸ್ವಪಕ್ಷೀಯರೇ ಗರಂ ಆಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆಯಿಂದಾಗಿ. ಯಾವ ಹಂತಕ್ಕೆ ಹೋಗುತ್ತೆ ಅನ್ನುವಂಥ ಕುತೂಹಲ ಇದೆ, ಜೊತೆಗೆ ಪ್ರಶ್ನೆಯೂ ಕೂಡ ಇದೆ. ಶರತ್, ಪ್ರಮುಖವಾಗಿ ಬಿಗ್ ಬಾಸ್ ಮನೆಗೆ ಬೀಗವನ್ನ ತೆಗೆದಿರ್ತಕ್ಕಂಥ ವಿಚಾರ ಈಗ ಪೊಲಿಟಿಕಲ್ ಐಡ್ರಾಮಾಗೆ ಕಾರಣವಾಗಿರ್ತಕ್ಕಂಥದ್ದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನುಮತಿ ಇಲ್ಲದೆ ಮತ್ತೆ ಬೋರ್ಡ್ನ ಅಧ್ಯಕ್ಷರಿಗೆ ಯಾವುದೇ ರೀತಿಯ ಮಾಹಿತಿ ಕೊಡದೆ ಏಕಾಏಕಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಿರ್ದೇಶನದ ಮೇರೆಗೆ ಜಾಲಿವುಡ್ ಸ್ಟುಡಿಯೋ ಬೀಗನ ಓಪನ್ ಮಾಡಿರೋದು ಈಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವರು ಮತ್ತೆ ಸ್ವಪಕ್ಷೀಯ ನಾಯಕರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ವಾಯತ್ತ ಸಂಸ್ಥೆ, ಸ್ವತಂತ್ರ ಸಂಸ್ಥೆಗೆ ಅಧಿಕಾರವನ್ನ ಮೊಟಕುಗೊಳಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಮತ್ತೆ ಅಧ್ಯಕ್ಷರ ಒಂದು ಮಾತಿಗೂ ಯಾವುದೇ ರೀತಿಯ ಒಂದು ಕಿಮ್ಮತ್ತನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿಲ್ಲ ಅನ್ನೋ ಅಸಮಾಧಾನಗಳು ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಹಿಂದೆನೂ ಕೂಡ ಬೋರ್ಡ್ ಅಧ್ಯಕ್ಷರು ಹೇಳಿದ್ರು ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವ್ಯಾಪ್ತಿಗೆ ಬರುತ್ತೆ, ಕ್ಲೋಸಿಂಗ್ ಆರ್ಡರ್ ಕೊಟ್ಟಿರ್ತಕ್ಕಂಥದ್ದು ನಾವು, ಹಾಗಾಗಿ ಅದನ್ನ ಓಪನ್ ಮಾಡಬೇಕಂದ್ರೆ ನಾವೇ ಓಪನ್ ಮಾಡಬೇಕು, ಜಿಲ್ಲಾಧಿಕಾರಿಗಳು ಕೂಡ ಯಾವುದೇ ರೀತಿಯ ಅಧಿಕಾರ ಇಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಪಿಎಂ ನರೇಂದ್ರ ಸ್ವಾಮಿ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಈಗ ಅವರ ಮಾತಿಗೂ ಕೂಡ ಯಾವುದೇ ರೀತಿಯ ಒಂದು ಬೆಲೆಯನ್ನ ಕೊಡದೆ ಮತ್ತೆ ಕ್ಲೋಸಿಂಗ್ ಆರ್ಡರ್ಗೂ ಕೂಡ ಯಾವುದೇ ರೀತಿಯ ಒಂದು ಕಿಮ್ಮತ್ತನ್ನ ಕೊಡದೆ ಈಗ ಡಿ.ಕೆ. ಶಿವಕುಮಾರ್ ಅವರ ಒಂದೇ ಮಾತಿಗೆ ಜಾಲಿವುಡ್ ಸ್ಟುಡಿಯೋ ಬೀಗವನ್ನ ಓಪನ್ ಮಾಡಿರ್ತಕ್ಕಂಥದ್ದು ಸ್ವಪಕ್ಷೀಯರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಸ್ತುವಾರಿಗಳು ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಬಾರಿ ಕ್ಲೋಸಿಂಗ್ ಆರ್ಡರ್ ಇಶ್ಯೂ ಮಾಡಿದ್ಮೇಲೆ ಮತ್ತೆ ಅವರ ಒಂದು ತಪ್ಪುಗಳನ್ನ ಸರಿ ಮಾಡಿಕೊಳ್ಳ
ಇದ್ದರೆ ಓಪನ್ ಮಾಡ್ತಕ್ಕಂಥ ಒಂದು ಅಗತ್ಯ ಇಲ್ಲ. ಒಂದು ವೇಳೆ ಅವರು ಅವರ ತಪ್ಪುಗಳನ್ನ ಸರಿ ಮಾಡ್ಕೊಂಡಿದ್ದೆ ಆದ್ರೆ ಆಗ ಓಪನ್ ಮಾಡ್ಲಿ, ಅದಕ್ಕೆ ಏನು ಅಭ್ಯಂತರ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಈ ಕಡೆ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ನಾನು ಮಾಹಿತಿಯನ್ನ ತರಿಸ್ಕೊಂಡು ಮಾತನಾಡ್ತೀನಿ, ಸಿಎಂ ಅವರ ಗಮನಕ್ಕೂ ಕೂಡ ತರ್ತೀನಿ ಅನ್ನೋ ಒಂದು ವಿಚಾರವನ್ನ ಮಾತಾಡಿರ್ತಕ್ಕಂಥದ್ದು. ಸದ್ಯ ಈಗ ಈ ಒಂದು ಬಿಗ್ ಬಾಸ್ ಮನೆ ಏನಿದೆ, ಈ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಪೊಲಿಟಿಕಲ್ ಹೈಡ್ರಾಮನು ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಗ ಖುದ್ದು ನರೇಂದ್ರ ಸ್ವಾಮಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.